ಡಾಕ್ಟ್ರೆ, ನನ್ನ ಮಗಳಿಗೆ ಏನಾಗಿದೆ? ನೀವು ಯಾರು ಟೆನ್ಷನ್ ಆಗಬೇಡಿ, ಗೌರಿ ತಾಯಿ ಆಗ್ತಾ ಇದ್ದಾಳೆ. ಯಜಮಾನ್ರೆ, ಬಸ್ರಿ ಆಗಿರೋದು ನಿಮ್ಮ ಹೆಂಡ್ರು ಯಜಮಾನ್ರೆ. ವೈದೇಹಿ ಹೇಗಿದ್ಯಾ? ಜಸ್ಟಿಫಿಕೇಶನ್ ಬೇಡ. ಅಲ್ಲಿರೋರು ಎಷ್ಟು ಇಂಪಾರ್ಟೆಂಟೋ ನಾನು ಅಷ್ಟೇ ಇಂಪಾರ್ಟೆಂಟ್ ತಾನೆ. ತುಟಿ ಎಲ್ಲ ಆಗ್ಬಿಡ್ತು. ಟಿಶ್ಯೂ ಕೊಡ್ರಪ್ಪ ಯಾರಾದ್ರು. ಪಾಪ ಆ ಮಗು ಅತ್ತೆ ಅತ್ತೆ ಅಂತ ಇಷ್ಟೊಂದು ಕನ್ವರ್ಸ್ತಾ ಇದ್ರು, ಯಾಕಮ್ಮ ಅವ್ರು ಬರ್ತಾ ಇಲ್ಲ? ನೀವು ಅವ್ರ ಫೋನ್ ನಂಬರ್ ಇದ್ರೆ ಕೊಡಿ, ನಾವು ಮಾತಾಡ್ತೀವಿ. ಇವನ ಅತ್ತೆ ನಿಜವಾಗ್ಲೂ ಇವನ ಅತ್ತೆ ಅಲ್ಲಪ್ಪ, ಮತ್ತೆ ಹೆತ್ತ ತಾಯಿ. ಹೇಳಿಮ್ಮ, ಯಾರದು? ತಾಯಿನೇ ತೋರಿಸ್ತೀನಿ. ಶುಭವಾಗುತ್ತೈತೆ ತಾಯಿ, ಶುಭವಾಗುತ್ತೈತೆ. ನನ್ನ ಬಾಯಿಂದ ಬರೋ ಒಂದೊಂದು ಮಾತುಗಳು ಅಮೃತವಾಗುತ್ತೈತೆ, ಅಮೃತವಾಗುತ್ತೈತೆ. ಹಾಗಿದ್ರೆ ನಮ್ಮ ಹುಡುಗಿ ಭವಿಷ್ಯ ಹೇಳಿ ದಯವಿಟ್ಟು. ಧರ್ಮ ಅಧರ್ಮ ತಕ್ಕಡಿಯಲ್ಲಿ ನಿಂತಾಗ ಧರ್ಮದ ಭಾರ ಹೆಚ್ಚಾಗುತ್ತೈತೆ, ಕಪ್ಪು ಚುಕ್ಕೆಯೊಂದು ಮರೆಯಾಗುತ್ತೈತೆ. ಸ್ವಾಮಿಗಳೇ, ನಿಮ್ಮ ಕೈಯಾರೆ ನೀವು ಈ ಬಾಲೆಗೆ ಕುಂಕುಮ ಇಟ್ರೆ ನೀನೇನಕ್ಕೆ ಬಂದಿಲ್ಲಿಗೆ? ಪ್ರತಿ ಸರಿ ಮಾತಾಡಕ್ ಬಂದಾಗ ಯಾಕೆ ಸುಮ್ಮನೆ ತಡಿತೀಯ? ಪ್ರತಿ ಸಲ ನೀನ್ ಕೊಟ್ಟಿದ್ ಮಾತನ್ನ ಮುರಿತಿ. ಅದಕ್ಕೆ ಒಟ್ನಲ್ಲಿ ನೀನ್ ಬದ್ಲಾಗಲ್ಲ ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ತಿದ್ಯಾ. ನಾನೇನು ಮಾಡಿಲ್ಲ ಕಣೆ. ಅವರೇ ನಿನ್ನ ಹತ್ರ ಜಗಳಕ್ಕೆ ಬಂದ್ರು, ಅವರೇ ನಿನ್ನ ಹತ್ರ ಫೈಟ್ ಮಾಡಿದ್ರು. ಅವರು ನಿನ್ನ ಕೊಲ್ಲೋದಕ್ಕೆ ಬಂದಿದ್ರು. ಯಾಕೆ ಬಂದಿದ್ದ? ನಿನ್ನ ಮೇಲೆ ಇರೋ ದ್ವೇಷದ ಮೇಲೆ ತಾನೆ. ಮಾತಾಡಪ್ಪ. ಈಗ ಸುಪಾರಿ ಕೊಟ್ಟವ್ರು ಯಾರು? ಮಧ್ಯದಲ್ಲಿ ನೀವು ಮಾತಾಡೋದು ಬರ್ಬೇಕು. ಯಾಕೆ ಮಾತಾಡಬಾರ್ದು? ನ್ಯಾಯ ಕೇಳೋದಕ್ಕೆ ಯಾರಾದ್ರೆ ಏನೋ. ನ್ಯಾಯನ ಕೇಳೋರು ನ್ಯಾಯವಾಗಿರ್ಬೇಕು. ನೀವು ನ್ಯಾಯವಾಗಿದ್ದೀರಾ? ಅಭಿ, ನಿಶಿ ಸಿಕ್ಕದ್ಲಾ? ಟೆನ್ಷನ್ ಮಾಡ್ಕೊಂಬೇಡ, ಸಿಕ್ಕಿದ್ಲು. 2 ಮಿನಿಟ್ಸ್ ಬರ್ತಾಳ. ಎಲ್ಲೋ ಇಲ್ಲಂತೆ ಅಭಿ. ಅಷ್ಟು ಹುಡುಕಿದ್ರು ನಾನು ಸಿಗ್ಲಿಲ್ಲ. ಪೂಜೆ ಸಾಮಗ್ರಿಗಳನ್ನ ತಗೊಳಕ್ಕೆ ಮೊಬೈಲ್ ಬೇಕು. ಮೊಬೈಲ್ ಕಾರಲ್ಲಿ ಇದೆ ಅಂತ ನನ್ನ ಕಡೆಯಿಂದ ಕೀ ಇಸ್ಕೊಂಡು ಹೋದ್ರು. ಅವ್ರ ಫೋನ್ ನನ್ನ ಹತ್ರನೇ ಇದೆಯಲ್ಲ. ಅಭಿ, ಅವಳಿಗೆ ಯಾಕೆ ಕಾರ್ಕಿ ಕೊಟ್ಟೆ ನೀನು? ಅತ್ತೆ